ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಯಾ ಸೀಡ್ ಮತ್ತು ಸಬ್ಜಾ ಸೀಡ್ಸ್ ಇದರಲ್ಲಿ ಯಾವುದು ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಯಾವ ಟೈಮಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ನನಗೆ ಚಿಯಾ ಸೀಡ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಸೊ ಈ ವಿಡಿಯೋ ಚಿಯಾ ಸೀಡ್ಸ್ ಬಗ್ಗೆ. ಮೊದಲನೇ ಕ್ವೆಶನ್ಸ್ ಬಂದು ಯೂಶುವಲ್ ಆಗಿ ತುಂಬ ಜನ ಕೇಳೋದು ಚಿಯಾ ಸೀಡ್ಸ್ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಇದಕ್ಕೆ ಹಲವಾರು ರೀತಿಯ ಎಕ್ಸ್ಪ್ಲನೇಷನ್ ಇದೆ. ಸೊ ಪೂರ್ತಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಚಿಯಾ ಸೀಡ್ಸ್ನಲ್ಲಿ ಒಮೆಗಾ 3 ಅಂಶ ALA ರೂಪದಲ್ಲಿ ಚಿಯಾ ಸೀಡ್ಸ್ನಲ್ಲಿ ಒಮೆಗಾ 3 ಅಂಶ ಇರುತ್ತೆ. ಅದು ಸಬ್ಜಾ ಸೀಡ್ಸ್ಗಿನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇರುತ್ತೆ. ಈ ಚಿಯಾ ಸೀಡ್ ಆಗಲಿ ಸಬ್ಜಾ ಸೀಡ್ಸ್ ಆಗಲಿ ಎರಡರಲ್ಲೂ ಒಳ್ಳೆ ರೀತಿಯ ಫೈಬರ್ ಅಂದರೆ ಸೋಲ್ಯುಬಲ್ ಫೈಬರ್ ಇರುತ್ತೆ, ಇನ್ಸಾಲ್ಯುಬಲ್ ಫೈಬರ್ ಇರುತ್ತೆ. ಇದು ನಮ್ಮ ಡೈಜೆಷನ್ಗೆ ಒಳ್ಳೆಯದು. ಅಂದರೆ ನಮ್ಮ ಡೈಜೆಷನ್ ಸ್ಮೂತ್ ಆಗೋದಕ್ಕೆ, ಕಾನ್ಸ್ಟಿಪೇಷನ್ ಕಡಿಮೆ ಮಾಡೋದಕ್ಕೆ ಎರಡನ್ನೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಎರಡರಲ್ಲೂ ಕೂಡ ಒಳ್ಳೆ ರೀತಿಯ ಖನಿಜಾಂಶಗಳು ಚೆನ್ನಾಗೇ ಇರುತ್ತೆ. ಓಕೆ, ಸೊ ಹಾಗೆ ಕ್ಯಾಲ್ಶಿಯಂ ಪ್ರಮಾಣ ಕೂಡ ತುಂಬ ಜನ ಹಾಲಿಂದ ಮಾತ್ರ ಕ್ಯಾಲ್ಶಿಯಂ ಬೇಗ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಚಿಯಾ ಸೀಡಲ್ಲೂ ಕೂಡ ನಿಮಗೆ ಒಳ್ಳೆ ಪ್ರಮಾಣದ ಕ್ಯಾಲ್ಶಿಯಂ ಪ್ರಮಾಣ ಸಿಗುತ್ತೆ. ಅಂದರೆ ನಿಮ್ಮ ಮೂಳೆಗೆ, ನಿಮ್ಮ ದೇಹಕ್ಕೆ ಬೇಕಾಗಿರೋ ಒಳ್ಳೆ ಕ್ಯಾಲ್ಶಿಯಂ ಅಂಶ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ಇದರಲ್ಲಿ ಬಂದು ಆಂಟಿ ಆಕ್ಸಿಡೆಂಟ್ ಅನ್ನೋದು ನಮ್ಮ ದೇಹ ಯಂಗ್ ಆಗಿರೋದಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಈಗ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಂದ್ರೆ, ಸಬ್ಜಾ ಸೀಡ್ಸ್ನ ಚಿಯಾ ಸೀಡ್ಸ್ ಅಂತ, ಅಂದರೆ ಕಾಮಕಸ್ತೂರಿ ಬೀಜನ ಚಿಯಾ ಸೀಡ್ಸ್ ಅಂತ ತಿಳ್ಕೊಂಡು ತಿಂತಾರೆ. ಚಿಯಾ ಸೀಡ್ಸ್ ಅನ್ನೋದು ಹೊರಗಡೆ ದೇಶದಿಂದ ಬಂದಿರುವಂಥದ್ದು, ಮೆಕ್ಸಿಕೋ ದೇಶದಿಂದ ಬಂದಿರುವಂಥದ್ದು. ಈಗ ಇಲ್ಲೂ ಬೆಳೀತಾರೆ. ಅಂದರೆ ಹೆಲ್ತ್ ಮೇಲೆ ಆಸಕ್ತಿ ಇರೋ ಹಲವಾರಷ್ಟು ಜನ ಚಿಯಾ ಸೀಡ್ಸ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದು. ಹಾಗೆ ಕಾಮಕಸ್ತೂರಿ ಬೀಜನೂ ಕೂಡ ಅಂದರೆ ಬಾಡಿ ತಂಪಾಗಿರೋದಕ್ಕೆ ಅಥವಾ ಅದರಲ್ಲೂ ಕೂಡ ಒಳ್ಳೆ ಒಮೆಗಾ 3 ಅಂಶ ಇದೆ, ಕೆಲವೊಂದು ಖನಿಜಾಂಶಗಳು ಕೂಡ ಇದೆ. ಕ್ಯಾಲೋರಿ ವೈಸ್ ಬಂದರೆ ಕಾಮಕಸ್ತೂರಿ ಬೀಜ ಮತ್ತು ಚಿಯಾ ಸೀಡ್ಸ್ಗೆ ತುಂಬ ವ್ಯತ್ಯಾಸ ಅಂತ ಇಲ್ಲ. ಎರಡೂ ಹೆಚ್ಚು ಕಡಿಮೆ ಸೇಮ್ ಕ್ಯಾಲೋರಿ ಹತ್ರ ಬರುತ್ತೆ, ಒಂದು ಟೇಬಲ್ ಸ್ಪೂನ್ ಲೆಕ್ಕಾಚಾರದಲ್ಲಿ ತಗೊಂಡ್ರೆ. ಬಟ್ ನ್ಯೂಟ್ರಿಷನ್ ವೈಸು ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಒಮೆಗಾ 3 ಅಂಶ ಕಾಮಕಸ್ತೂರಿ ಬೀಜದಕ್ಕಿಂತ ಚಿಯಾ ಸೀಡ್ಸ್ನಲ್ಲಿ ಜಾಸ್ತಿ ಇರುತ್ತೆ. ಈಗ ಇದನ್ನು ಹೇಗೆ ಕನ್ಸ್ಯೂಮ್ ಮಾಡೋದು? ಚಿಯಾ ಸೀಡ್ ಆಗಲಿ ಸಬ್ಜಾ ಸೀಡ್ಸ್ ಆಗಲಿ ಯಾವಾಗಲೂ ನೀರಿನಲ್ಲಿ ಅದನ್ನು ನೆನೆಸಿಟ್ಟು ಆಮೇಲೆ ಕುಡಿಯೋದು ಒಳ್ಳೆಯದು. ಈಗ ಫಾರ್ ಎಕ್ಸಾಂಪಲ್ ಸಬ್ಜಾ ಸೀಡ್ಸ್ನ ನೀವು ನೀರಲ್ಲಿ ನೆನೆಸಿಟ್ರೆ ಒಂದು 15 ನಿಮಿಷದಲ್ಲಿ ಅದು ದಪ್ಪ ಆಗುತ್ತೆ. ಆಮೇಲೆ ಅದನ್ನ ಕುಡಿದ್ರೆ ನಿಮಗೆ ಡೈಜೆಷನ್ಗೆ ಸೂಟ್ ಆಗುತ್ತೆ. ಹಾಗೆ ಚಿಯಾ ಸೀಡ್ಸ್ ಬಹಳ ಬೇಗ ಅದು ದಪ್ಪ ಆಗೋದಿಲ್ಲ. ಅಂದರೆ ಕೆಲವೊಂದು ತುಂಬ ಅದರ ಸೈಜ್ ದಪ್ಪ ಆದಮೇಲೆ ಕುಡಿಯೋದೇ ಬೆಟರು. ಬಿಕಾಸ್ ಹಾಗೆ ರಾ ಆಗಿ ತೊಗೊಂಡ್ರೆ ಕೆಲವೊಬ್ಬರಿಗೆ ಡೈಜೆಷನ್ ಇಶ್ಯೂಸ್ ಬರೋ ಸಾಧ್ಯತೆ ಇರುತ್ತೆ. ಯೂಶ್ವಲಿ ನಿಮ್ಮ ಆಹಾರದಲ್ಲಿ 1 ಸ್ಪೂನ್ ಥರ ದಿನ ತೊಗೊಂಡ್ರೂ ಕೂಡ ನಿಮಗೆ ಒಳ್ಳೆ ರೀತಿಯ ಪೌಷ್ಟಿಕಾಂಶಗಳು ಒಂದು ಕಡಿಮೆ ಕ್ವಾಂಟಿಟಿನಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು, ಇದು ತೊಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ತುಂಬ ಜನ ತಗೋತಾರೆ. ವೆಯ್ಟ್ ಲಾಸ್ ಅನ್ನೋದು ಯಾವುದೇ ಒಂದು ಫುಡ್ನ ತಗೊಳ್ಳೋದ್ರಿಂದ ಆಗೋದಿಲ್ಲ. ನಿಮಗೆ ಪೂರ್ತಿ ದಿನ 24 ಗಂಟೆ ನಿಮ್ಮ ತಟ್ಟೆನಲ್ಲಿ ಏನು ಆಹಾರ ಹೋಗುತ್ತೆ, ಎಷ್ಟು ಪ್ರಮಾಣದಲ್ಲಿ ನೀವು ಆಹಾರ ತಿಂತಾ ಇದ್ದೀರಾ, ಎಷ್ಟು ದಿನದಲ್ಲಿ ಕ್ಯಾಲೋರೀಸ್ ಬರ್ನ್ ಮಾಡ್ತಾ ಇದ್ದೀರಾ, ಅದೆಲ್ಲದ್ರ ಮೇಲೆ ಆಧಾರಿತವಾಗಿರುತ್ತೆ ನಿಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ ಅನ್ನೋದು ಬೇರೆ, ಫ್ಯಾಟ್ ಲಾಸ್ ಅನ್ನೋದು ಬೇರೆ. ನಾನು ಯೂಶಲಿ ಎಲ್ರಿಗೂ ಫ್ಯಾಟ್ ಲಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಹೆಂಗೆ ಜನ ನೀವು ಚಿಯಾ ಸೀಡ್ಸ್ ತಗೊಳ್ಳೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ, ಬೇಸಿಕಲಿ ಚಿಯಾ ಸೀಡ್ ಅಥವಾ ಸಬ್ಜಾ ಸೀಡ್ಸ್ ಆಗಲಿ, ಇದು ನೀರಲ್ಲಿ ನೆನೆಸಿದಾಗ ಇದರ ಗಾತ್ರ ಅಥವಾ ಪ್ರಮಾಣ ಜಾಸ್ತಿ ಇರುತ್ತೆ. ಸ್ವಲ್ಪ ಡೈಜೆಸ್ಟಿವ್ ಫೈಬರು ಇರೋದ್ರಿಂದ ಇದನ್ನ ತಗೊಂಡಾಗ ನಿಮಗೆ ಹೊಟ್ಟೆ ಸ್ವಲ್ಪ ತುಂಬಿರೋ ಥರ ಫೀಲಿಂಗ್ ಆಗುತ್ತೆ ಕೆಲವೊಬ್ಬರಿಗೆ. ಓಕೆ, ಸೊ ಆ ಥರ ಇದ್ದಾಗ ನಿಮಗೆ ಕೆಲವೊಂದು ಸಲ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ, ಸ್ವಲ್ಪ ಬೇರೆ ಏನೋ ಹಳಮೂಳು ತಿನ್ನಬೇಕು ಅಂತ ಅನಿಸಲ್ಲ. ಆ ಸ್ಯಾಟಿಟಿ ಕೊಂಡು ಕೆಲವೊಬ್ಬರು ಇದನ್ನ ತಗೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಂಡೈರೆಕ್ಟ್ಲಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಬಟ್ ನಾಟ್ ಡೈರೆಕ್ಟ್ಲಿ. ಯಾವಾಗಲೂ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನೀವು ನೀರಿನಲ್ಲಿ ಎಷ್ಟು ಕ್ಯಾಲರಿ ತಿಂತಿದ್ದೀರಾ, ಎಷ್ಟು ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿಂತಾ ಇದ್ದೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಒಂದು ವೆಯ್ಟ್ ಲಾಸ್ ಡಯಟಲ್ಲಿ ಇದು ಎರಡು ಕೂಡ ಒಂದು ಭಾಗ ಆಗಿರ್ಬೋದು. ಬಟ್ ಇದು ಒಂದೇ ತಗೊಳ್ಳೋದ್ರಿಂದ ನನಗೆ ವೆಯ್ಟ್ ಕಡಿಮೆ ಆಗುತ್ತಾ, ಫ್ಯಾಟ್ ಲಾಸ್ ಆಗುತ್ತಾ ಅಂತ ತಿಳ್ಕೊಂಡ್ರೆ ಆ ಥರ ಯಾವುದೇ ಒಂದೇ ಒಂದು ಆಹಾರ ಇಲ್ಲ. ನಿಮಗೆ ಅದು ತೊಗೊಂಡ್ಬಿಟ್ರೆ ಇದರಿಂದ ನಿಮಗೆ ಫ್ಯಾಟ್ ಲಾಸ್ ಆಗಿಬಿಡುತ್ತೆ ಅಥವಾ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅನ್ನೋದಕ್ಕೆ. ಓಕೆ, ನೀವು ಯಾವಾಗಲೂ ವೆಯ್ಟ್ ಲಾಸ್ ಅಂತ ಮಾಡ್ತಾ ಇದ್ದರೆ ಒಂದು ಒಳ್ಳೆ ಬ್ಯಾಲೆನ್ಸ್ ಡಯಟ್ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ತಗೊಂಡು, ಪ್ರೋಟೀನು, ಕಾರ್ಬೋಹೈಡ್ರೇಟ್, ಫ್ಯಾಟ್, ನಾನು ಎಲ್ಲ ವೀಡಿಯೋಗಳು ನೋಡಿ ಸ್ವಲ್ಪ ಎಜುಕೇಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡಿ. ಸುಮ್ಮನೆ ಏನಾನೋ ಟ್ರಿಕ್ಗಳು, ಈಗ ಲಾಗರ್ಸು ಅದು ಇದು ಹೇಳ್ತಿರ್ತಾರೆ, ಅದನ್ನು ನಾನು ಸುಮ್ಮನೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ರೆ
ಲಾಜಿಕಲೇ ಇರೋದಿಲ್ಲ. ನೀವು ಒಂದು ಮನೆ ಕಟ್ಟಬೇಕು ಅಂದರೆ ಮೇಸ್ತ್ರಿ ಹುಡುಕ್ತೀರಾ, ಕಾಂಟ್ರಾಕ್ಟ್ ಹುಡುಕ್ತೀರಾ, ಎಲ್ಲರನ್ನ ಹುಡುಕ್ತೀರಾ, ತಿಳ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀರಾ. ನಿಮ್ಮ ದೇಹದ ಮೇಲೆ ಮಾತ್ರ ಯಾಕೆ ಏನೇನೋ ಅಲ್ಲಿ ಇಲ್ಲಿ ಕೇಳಿರೋ ವಿಷಯಗಳನ್ನ ಏನು ತಿಳ್ಕೊಳ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಸೊ ನಿಮ್ಮ ದೇಹ ಅನ್ನೋದು ನಿಮ್ಮ ಹತ್ರ ಇರುವಂತಹ ಅತಿ ಅಮೂಲ್ಯವಾದ ಒಂದು ಆಸ್ತಿ. ಓಕೆ, ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಇರುವ ಆಹಾರಗಳನ್ನ ಹಾಕಿದಾಗ ನಿಮ್ಮ ದೇಹ ಒಳ್ಳೆ ನಿಮಗೆ ಆರೋಗ್ಯ ಕೊಡುತ್ತೆ, ನಿಮ್ಮ ದಿನನಿತ್ಯದ ಜೀವನ ಚೆನ್ನಾಗಿರುತ್ತೆ. ಸೊ ಚಿಯಾ ಸೀಡ್, ಸಬ್ಜಾ ಸೀಡ್ ಇದನ್ನು ಕೂಡ ನಿಮ್ಮ ಡಯಟ್ನಲ್ಲಿ ಬಳಸ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಚಿಯಾ ಸೀಡ್ಸ್ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂದರೆ ಯೂಶ್ವಲಿ ಒಂದು 10 ಗ್ರಾಮ್ ಅಥವಾ 1 ಟೇಬಲ್ ಸ್ಪೂನ್ ಎಡೆ ಒಬ್ಬೊಬ್ಬರಿಗೆ ಸಾಕಾಗುತ್ತೆ ಒಂದು ದಿನದಲ್ಲಿ. ಬಟ್ ಅದು ಪ್ರತಿಯೊಬ್ಬರ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರೋ ಒಬ್ಬರಿಗೆ ಅವರ ಕ್ಯಾಲೋರೀಸ್ ಎಷ್ಟು ಬೇಕು, ಅವ್ರ ದೇಹದಲ್ಲಿ ಎಷ್ಟು ಫ್ಯಾಟ್ ಇಡಬೇಕು ಇದೆ. ಸೊ ಇದೆಲ್ಲ ಒಬ್ಬರು ನ್ಯೂಟ್ರಿಷನಿಸ್ಟು ನಿಮ್ಮ ಗುರಿಯ ಆಧಾರದ ಮೇಲೆ, ನಿಮ್ಮ ಆರೋಗ್ಯದ ಆಧಾರದ ಮೇಲೆ ಕ್ವಾಂಟಿಟಿನ ಡಿಫರ್ ಮಾಡ್ತಾ ಇರ್ತಾರೆ. ಸೊ ಕ್ವಾಂಟಿಟಿ ಒಬ್ಬೊಬ್ಬರಿಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೊ ಅದನ್ನ ನೀವು ಎಷ್ಟು ಫ್ಯಾಟ್ ಬೇಕು ನಿಮ್ಮ ದೇಹಕ್ಕೆ ಅಂತ ತಿಳ್ಕೋಬೇಕು ಅಂದರೆ ಈ ಹೌ ಟು ಕ್ಯಾಲ್ಕುಲೇಟ್ ಕ್ಯಾಲರೀಸ್ ಅಂತ ಈ ವಿಡಿಯೋ ನೋಡಿ. ಇದರಲ್ಲಿ ನಿಮ್ಮ ಮ್ಯಾಕ್ರೋಸ್ ಅಂಡರ್ ಅಷ್ಟು ಕ್ಯಾಲರೀಸ್ ಬರ್ತಿದೆ ಅಂದರೆ ಅದರಲ್ಲಿ ನೀವು ಚಿಯಾ ಸೀಡ್ಸ್ನ ಫಿಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.